सिंदूर ऑपरेशन का जश्न। आज बीजापुर शहर के शिवाजी सर्कल में सिंदूर ऑपरेशन को लेकर जश्न मनाया गया। इसके चलते पहलगाम में हुए अटैक को लेकर जो हमारी इंडियन आर्मी है उन पाकिस्तान और जिहादियों को मुंह तोड़ जवाब देते हुए सिंदूर अटैक को सक्सेस किया है, कहा ज्योतिराम पवार ने। सभी लोग बात करते हुए सिंदूर ऑपरेशन का जश्न मनाया। हिंदुस्तान जिंदाबाद 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 हिंदुस्तान जिंदाबाद 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 हिंदुस्तान। भारत माता की जय। वंदे मातरम वंदे मातरम। बोलो भारत माता की जय। बोलो भारत माता की जय। पाकिस्तान जिंदाबाद पाकिस्तान जिंदाबाद पाकिस्तान जिंदाबाद। बोलो भारत माता की जय। बोलो भारत माता की जय। बोलो भारत पाकिस्तान जिंदाबाद। बोलो भारत माता की जय। बोलो भारत माता की जय। भारत माता की जय। बोलो भारत माता की जय। ಇವತ್ತಿನ ದಿವಸ ಇಲ್ಲಿ ಸೇರಿದ ದೇಶಾಭಿಮಾನಿಗಳೇ, ಸೋದರರೇ, ನಾವು ಇವತ್ತಿನ ದಿವಸ ವಿಶೇಷ ದಿನವಾಗಿ ಇವತ್ತು ಇಲ್ಲಿ ಒಂದು ಸ್ವಾಭಿಮಾನದಿಂದ ನಾವು ಇಲ್ಲಿ ಸೇರಿದ್ದೀವಿ. ಇವತ್ತು ನಮ್ಮ ಭಾರತದ ಸೇನೆ ಪಾಕಿಸ್ತಾನವಳ ನುಗ್ಗಿ ಸಿಂಧೂರ ಆಚರಣೆ ಮಾಡಿದೆ. ಅದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಅವರೇನು ಸತತವಾಗಿ ಪಾಕಿಸ್ತಾನದ ಈ ಉಗ್ರವಾದಿಗಳು ವರ್ಷಾನುಗಟ್ಟಲೆ ಶತಮಾನಗಳಿಂದನೂ ಕೂಡ ಅವರು ನಮ್ಮ ಮೇಲೆ ಈ ಬೇರೆ ಎಲ್ಲರ ಮೇಲೂ ಏನಪ್ಪ ಅಂತಂದ್ರೆ ಈ ದೌರ್ಜನ್ಯವನ್ನು ಮಾಡ್ತಾಯಿದ್ರು, ನುಸುಳಿ ಅವರು ದೌರ್ಜನ್ಯ ಮಾಡ್ತಾಯಿದ್ರು. ಇವತ್ತಿನ ದಿವಸ ಭಾರತದ ಸೇನೆ, ಭಾರತ ದೇಶ ಏನು ಈ ಒಂದು ಆಚರಣೆ ಮಾಡಿದೆ, ಇದು ವಿಶ್ವದಲ್ಲೇನೇ ಪ್ರಶಂಸನೀಯಾಗಿದೆ. ನಮ್ಮ ಭಾರತದ ಪ್ರಜೆಗಳು ಇವತ್ತಿನ ದಿವಸ ಇದರ ಬಗ್ಗೆ ಹೆಮ್ಮೆ ಪಡಲಾರದವರು ಯಾರೂ ಇಲ್ಲ. ಭಾರತ ದೇಶದಲ್ಲಿ ಎಲ್ಲ ಒಂದು ಕಮ್ಯುನಿಟಿ, ಎಲ್ಲ ಒಂದು ದೇಶ, ಎಲ್ಲ ಪಕ್ಷಗಳಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಅದೇ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಏನು ಅವರು ಮಾಡಿದ್ದು ಅವರಿಗೆ ಏನಪ್ಪ ಅಂತಂದ್ರೆ ತಿರುಗ ಬಾಣ ಆಗಿದೆ. ಆದರೆ ಅವರು ಯಾವುದೇ ದೃಷ್ಟಿಯಿಂದ ಒಂದು ಒಳ್ಳೆಯ ಕ್ರಮ ತಗೊಳ್ಳಿಕ್ಕೆ ಶಕ್ಯ ಆಗ್ತಾ ಇಲ್ಲ. ಇವತ್ತು ಕಳೆದ 22 ಏಪ್ರಿಲರಂದು ನಮ್ಮ ಕಾಶ್ಮೀರದಲ್ಲಿ ಉಗ್ರವಾದಿಗಳು ಸುಮಾರು 26 ಜನರನ್ನು ಏನು ಕೊಗ್ಗಲೆ ಮಾಡಿದ್ದಾರೆ ನಮ್ಮ ಪ್ರವಾಸಿಗರು, ಭಾರತೀಯ ಪ್ರವಾಸಿಗರು. ಅದು ಅತ್ಯಂತ ಹೇಯ ಕೃತ್ಯ ಹಾಗೂ ಇಡೀ ಮಾನವ ಕುಲ ಖಂಡನೆ ಮಾಡುವಂಥ ಒಂದು ಕೃತ್ಯ ಆಗಿದೆ. ಇವತ್ತು ನಮ್ಮ ದೇಶದ ನಾವು ಶೇರ್ನಿ ಅಂತ, ಇವತ್ತು ಝಾನ್ಸಿ ಕಿ ರಾಣಿ ಶೇರ್ನಿ ಅಂತ ನಮ್ಮ ಇಬ್ಬರು ಲೆಫ್ಟಿನೆಂಟ್ ಕರ್ನಲ್, ಒಬ್ಬರು ವಾಯು ಸೇನೆ, ಇನ್ನೊಬ್ಬರು ಥಲಸೇನೆ, ಸೋಫಿಯಾ ಕುರೇಸಿ ಮತ್ತು ವಯಾಂಕ ಸಿಂಗ್, ಇವರು ಇಬ್ಬರು ನಮ್ಮ ದೇಶದ ಇವತ್ತು ಅತ್ಯಂತ ಶೂರವೀರತನದಿಂದ ಅವರು ಕಾರ್ಯಾಚರಣೆ ಮಾಡಿದ್ದಾರೆ. ಮತ್ತು ಸುಮಾರು 9 ಭಯೋತ್ಪಾದಕರ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಸುಮಾರು 100 ಭಯೋತ್ಪಾದಕರನ್ನು ಕೊಂದಿದ್ದಕ್ಕೆ ನಾವು ಅವರನ್ನು ಪ್ರಥಮವಾಗಿ ಇಡೀ ದೇಶದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಅದೇ ರೀತಿ ತಾವುಗಳು ಎಲ್ಲ ನೋಡಿರಬೇಕು, 1962ರಲ್ಲಿ ಕೂಡ ಆಗಿದೆ, 1971ರಲ್ಲಿ, ಆಮೇಲೆ ಅದರ ನಂತರ 26/11 ಬಾಂಬೆ ಬ್ಲಾಸ್ಟ್, ಅದರ ನಂತರ ಕಾರ್ಗಿಲ್ ಆಗಿದೆ, ಆಮೇಲೆ ಅನೇಕ ಸಲ ಉರಿ ಆಯಿತು, ಪಠಾನ್ಕೋಟ್ ಆಯಿತು. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮಲ್ಲಿ ಅನೇಕ ವಿವಿಧತೆಯಲ್ಲಿ ಏಕತೆ ಇದೆ, ಅನೇಕ ಧರ್ಮಗಳು ಇದಾವೆ ನಮ್ಮಲ್ಲಿ. ಸಾಕಷ್ಟು ಕೆಲವೊಂದು ಸಲ ಭಿನ್ನಾಭಿಪ್ರಾಯ ಆಗ್ತವೆ. ಆದರೆ ಇವತ್ತು ದೇಶದ ಏನು ಒಂದು ದೇಶದ್ದೇನು ಒಂದು ಯುದ್ಧನಂಥ ಒಂದು ಸ್ಥಿತಿ ಇವತ್ತು ಆಗಿದೆ. ಅದಕ್ಕೆ ಇಡೀ ಎಲ್ಲ ದೇಶದ ಸುಮಾರು ಸಾವಿರಾರು ಜಾತಿಗಳು, ನೂರಾರು ಧರ್ಮಗಳು
ಒಕ್ಕಟ್ಟಿನಿಂದ ಇವತ್ತು ದೇಶದ ಪರವಾಗಿ ಸೈನ್ಯದ ಪರವಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಭಾರತೀಯ ಸೇನೆಗೆ, ವಾಯುಸೇನೆಗೆ ಹಾಗೂ ನೌಕಾ ಸೇನೆಗೆ ನಾವು ಬೆಂಬಲವನ್ನು ಸೂಚಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇವರು ಎಷ್ಟು ದಿವಸ ಇದು ವಾರ ನಡೀತದೆ ಗುರುತಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ಬೇಗ ನಾವು ಒಂದು ನಿಧಿ ಸಂಗ್ರಹ ಮಾಡಿ ಪ್ರಧಾನಮಂತ್ರಿಗಳ ನಿಧಿಗೆ ಅಥವಾ ನಮ್ಮ ಭಾರತೀಯ ಸೇನೆಗೆ ನಿಧಿಯನ್ನು ಸಂಗ್ರಹ ಮಾಡಿ ಕೊಡೋದು ಒಂದು ನಮ್ಮದು ವಿಚಾರ ಇದೆ. ಅದಕ್ಕೆ ತಾವುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರಿ ಎಲ್ಲ ನಮ್ಮ ಭಾರತೀಯ ಸೈನಿಕರಿಗೆ ಹುರಿದುಂಬಿಸಿ ಇವತ್ತು ಏನು ನಾವು ಬೆಂಬಲ ನೀಡ್ತಾ ಇದ್ದೀವಿ ಅದಕ್ಕೆ ಎಲ್ಲರನ್ನೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜ್ಯೋತಿರಾಮ್ ಪವಾರ್. ಏನು ಘಟನೆ ಆಗಿದೆ, ಈ ಅಮಾನುಷ ಸಾಮಾನ್ಯ ಜನರದ ಹತ್ಯೆ ಆಗಿದೆ. ಈ ಹತ್ಯೆ ಸಾಮಾನ್ಯ ಜನರ ಹತ್ಯೆ ಆಗಿಲ್ಲ, ಇದು ಮಾನವ ಧರ್ಮದ ಹತ್ಯೆ ಆಗಿದೆ. ಈ ಹತ್ಯೆ ಆಗಿದ ಕಾರಣ ಈಗ ಏನು ನಮ್ಮಲ್ಲಿ ದೇಶದ ಮೇಲೆ ಹೊಸ ಭಯೋತ್ಪಾದಕ ನಿರ್ಮಾಣ ಆಗಿ ನಮ್ಮಲ್ಲಿ ಭಾಳಷ್ಟು ಜನರು ದೇಶದ ಒಕ್ಕೂಟದ ಇದ್ದಿದ್ದು ಒಕ್ಕಟ್ಟು ಬೇರೆ ಮಾಡಬೇಕಂತ ಬೇರೆ ದೇಶವರು ಪ್ರಯತ್ನ ಮಾಡಕತ್ತಾರ. ಈ ಭಯೋತ್ಪಾದಕ ಕೆಲವು ದೇಶದಲ್ಲೂ ಇದೆ, ವಿದೇಶದಲ್ಲೂ ಇದೆ. ಇವತ್ತು ಜಗತ್ತದಲ್ಲಿ ಇದು ಎಲ್ಲ ಭಯೋತ್ಪಾದಕ ನಾವು ಸಮಾಪ್ತ ಮಾಡಬೇಕಾಗಿದೆ. ಇವತ್ತಿನ ದಿವಸ ನಾವು ಭಾರತದ ಇಬ್ಬರು ಮಹಿಳೆಗಳು ಏನು ಹೊಸ ಕ್ರಾಂತಿ ಮಾಡಿದ್ದಾರೆ. ಯಾಕಂದ್ರೆ ದೂರದೃಷ್ಟಿಯಿಂದ ನೋಡಿ ನಮ್ಮ ಸಂರಕ್ಷಣಾ ದಳ ಇಬ್ಬರು ಮಹಿಳೆಯರ ಕೂಡಿ ಇವತ್ತು ಏನು ಹೊಸದು ಇದು ಮಾಡಿದ್ದಾರೆ, ದಾಖಲೆ ಮಾಡಿದ್ದಾರೆ ಹೊಸದು. ಯಾಕಂದರೆ ಒಂದೇ ದಿವಸ ಏನು ಸಿಂಧೂರ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಆ ಸ್ಟ್ರೈಕ್ ಅಲ್ಲ, ಇದು ಬರೀ ಒಂದು ಸ್ಟಾರ್ಟ್ ಇದೆ. ಇದ್ರ ಮುಂದೆ ಇದಕ್ಕಿಂತ ಹೆಚ್ಚಿನ ಅವರು ಭಾರತ ಸೈನ್ಯದಲ್ಲಿ ಮಾಡೋರು ಅದಾರ. ಆದರೂ ಕೂಡ ಅವ್ರ ಜೊತೆ ನಮ್ಮ ಸಾಮಾನ್ಯ ಜನರು ಎಲ್ಲ ಧರ್ಮದ ಜನರು ಹಾಗೆ ಸಾಮಾನ್ಯ ಜನರುಗಳು ಅವ್ರ ಜೊತೆ ಇದಾರತ್ತ ನಾ ಹೇಳಿ ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿನ ದೇಶದ ಬಗ್ಗೆ ಆಗಲಿ ರಾಷ್ಟ್ರದ ಬಗ್ಗೆ ತಮ್ಮ ತ್ಯಾಗ ಭಾವನೆ ಇಟ್ಟು ನಾವು ಸಾಮಾನ್ಯ ಜನರು ಎಲ್ಲರೂ ಕೂಡಿಸಿ ಒಂದು ನಮ್ಮ ದೇಶದ ರಕ್ಷಣೆ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ಅಧ್ಯಕ್ಷ ಹೇಳಿದ್ರ ಪ್ರಕಾರ, ಯಾಕಂದ್ರೆ ನಾವು ಸಾಮಾನ್ಯ ಮಿಲಿಟ್ರಿ ಸೈನ್ಯದಲ್ಲಿ ಸಾಮಾನ್ಯ ನಿಧಿಗೊಳೆ ಮಾಡಿ ನಾವು ಮಿಲಿಟ್ರಿ ಸೈನ್ಯಕ್ಕೆ ಕಳಿಸ್ತೀವಿ. ಮತ್ತು ಬರೋ ದಿನದಲ್ಲಿ ಮತ್ತಷ್ಟು ಸಲ ಅವು ಏನಾಗ್ತದೆ ಅದ್ರ ಜೊತೆ ಸೈನ್ಯದ ಜೊತೆ ನಾವು ಎಲ್ಲರೂ ಅದಿರುತ್ತೆ ಹೇಳಿ 2 ಮಾತು ಮುಗಿಸ್ತೀನಿ. ನಂದು ಹೆಸರು ಸದಾಶಿವ ಪವಾರ.